ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಸ್ಯಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 82ನೇ ಗದ್ಯದಿಂದ 92ನೇ ಗದ್ಯದವರೆಗೂ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ಜನ ವರದರನ್ನು ಚಿಂತಿಸುತ್ತಿದ್ದೇವೆ. ಶ್ರೀ ಪುರಂದರದಾಸರು 10 ಎಂಬುದು, ದಶ ಎಂಬುದು ಸರ್ವಂ, ಎಲ್ಲರನ್ನೂ ಸಕಲ ಜೀವರನ್ನು ಉದ್ದೇಶಿಸಿ. ಸಕಲ ಜೀವರನ್ನು ಹೇಳಿದಾಗ ಸಕಲ ಸಾತ್ವಿಕ ಜೀವರನ್ನು ಉದ್ದೇಶಿಸಿ ಶ್ರೀ ಪುರಂದರದಾಸರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದನ್ನು ತಿಳಿಯಬೇಕು. ಭಗವಂತ ಬಿಂಬರೂಪನಾಗಿದ್ದಾನೆ, ಜೀವರು ಪ್ರತಿಬಿಂಬ ರೂಪರಾಗಿದ್ದಾರೆ ಎಂಬುದು ನಾವು ಹಿಂದೆ ತಿಳಿದೆವು. ಬಿಂಬ ಮತ್ತು ಪ್ರತಿಬಿಂಬದಿಂದ ಮುಖ್ಯವಾಗಿ ನಾವು ತಿಳಿಯಬೇಕಾದೇನು? ಎಲ್ಲ ಜೀವರು ಪ್ರತಿಬಿಂಬರು, ಅವರು ಭಗವಂತನಿಂದ ಭಿನ್ನರಾಗಿದ್ದಾರೆ. ಎಲ್ಲ ಜೀವರು ಪ್ರತಿಬಿಂಬರು, ಅವರು ಭಗವಂತನ ಸಾದೃಶ್ಯವನ್ನು ಹೊಂದಿದ್ದಾರೆ. ಮತ್ತು ಎಲ್ಲ ಜೀವರು ಪ್ರತಿಬಿಂಬರು, ಅವರು ಭಗವಂತನ ಅಧೀನದಲ್ಲಿದ್ದಾರೆ. ಇದನ್ನು 3 ಲಕ್ಷಣವನ್ನು ತಿಳಿಯುವುದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಎಂಬುದಕ್ಕಂತಾಗಿ ಶಾಸ್ತ್ರೀಯವಾಗಿ ಹೇಳಲ್ಪಟ್ಟಿದೆ. ಹೀಗೆ ಹೇಳಿದಾಗ ನಮಗೆ ಪ್ರತಿಯೊಂದು 3 ಲಕ್ಷಣವನ್ನು ಸಾದೃಶ್ಯ ಎಂಬುದನ್ನು ಮೊಟ್ಟ ಮೊದಲೇ ತಿಳಿದುಕೊಂಡಾಗ ನಮಗೆ ಅನೇಕ ಪ್ರಶ್ನೆಗಳು ಬರುತ್ತದೆ. ಭಗವಂತನಾದರೆ ಒಬ್ಬನು ಮಾತ್ರ, ಜೀವರು ಅನಂತರಿದ್ದಾರೆ. ಅದನ್ನು ಶ್ರೀ ಪುರಂದರದಾಸರು 10 ಎಂಬುದಕ್ಕಂತಾಗಿ ದೇಶೇ ಸರ್ವಂ ಎಂಬುದಾಗಿ 10 ಉದಾಹರಿಸಿದ್ದಾರೆ. ನಮ್ಮ ಮೂಲಭೂತ ಪ್ರಶ್ನೆ ಎಂದರೆ, ನಾವು ವ್ಯವಹಾರದಲ್ಲಿ ಒಂದು ಬಿಂಬಕ್ಕೆ ಒಂದು ಪ್ರತಿಬಿಂಬವನ್ನು ನೋಡುತ್ತೇವೆ. ಅದು ನಮ್ಮ ನೆರಳಲ್ಲಿ ನಾವು ನೋಡುತ್ತೇವೆ. ಈ ನೆರಳನ್ನು ನಾವು ನೋಡಿದಾಗ ನಮ್ಮ ಶರೀರವು ಜಡ ಮತ್ತು ಛಾಯ ಅದು ಸಹ ಜಡವಾದರೂ ಅಲ್ಲಿ ನಮಗೆ ಚಲನಾದಿಗಳು ಚೇತನ ಸಹಾಯದಿಂದ ಆಗುತ್ತದೆ. ನಮ್ಮ ಶರೀರದಲ್ಲಿ ಚೇತನ ಇರುವುದರಿಂದ ಚೇತನ ಇಚ್ಛಾನುಸಾರಿಯಾಗಿ ಜಡವಾದ ಕೈ ಕಾಲುಗಳನ್ನು ಅಲ್ಲಾಡಿಸುವುದು ಇದೇ ಪ್ರತಿಫಲಿಸುತ್ತದೆ ನಮ್ಮ ನೆರಳಿನಲ್ಲಿ, ಛಾಯಾದಲ್ಲಿ ಎಂದು ನಾವು ಅರ್ಥಕೊಂಡಿದ್ದೇವೆ. ಆದರೆ ನಮ್ಮ ಛಾಯೆ ಎಂಬುದಕ್ಕಂಥದ್ದು ಒಂದು ಛಾಯೆ ಮಾತ್ರ ನಾವು ಕಾಣುತ್ತೇವೆ ಹೊರತು ಅನಂತ ಛಾಯೆಗಳನ್ನು ನಾವು ನೋಡುತ್ತಿಲ್ವಲ್ಲ. ಒಂದೇ ಆಕಾರದಲ್ಲಿ ಇರುತ್ತದೆ. ನಾವು 5 ಅಡಿ ಇದ್ದಾಗ ನಮ್ಮ ದೀಪದಿಂದ ಹತ್ತಿರ ಮತ್ತು ದೂರ ಹೋದಾಗ ಆ ಛಾಯಾ ಎಂಬುದಕ್ಕಂಥದ್ದು ಅಳತೆಯಲ್ಲಿ ಹೆಚ್ಚು ಕಡಿಮೆ ನಾವು ಹೆಚ್ಚು ಆಗುತ್ತದೆ. ದೀಪದಿಂದ ದೂರ ಹೋದಾಗ 5 ಅಡಿ ಇರೋದು 50 ಅಡಿಯೂ ಆಗಬಹುದು, 500 ಅಡಿಯೂ ಆಗಬಹುದು. ಅತಿ ಸಾಮೀಪ್ಯವಿದ್ದಾಗ 1 ಅಡಿಯೂ ಆಗಬಹುದು, ಅರ್ಧ ಅಡಿಯೂ ಆಗಬಹುದು. ಹೀಗೆ ನಮ್ಮ ಪ್ರತಿಬಿಂಬವಾದ ಛಾಯಾ ಇದರಲ್ಲಿ ನಾವು ಗುರುತಿಸಿಕೊಳ್ಳುತ್ತೇವೆ. ಇದು ಸಾದೃಶ್ಯವಾಗಿದೆ ಎಂಬುದನ್ನು ಒಪ್ಪೋಣ. ಆದರೆ ಇದರಲ್ಲಿ ಆಕಾರ ಆಗತಕ್ಕಂಥದ್ರಲ್ಲಿ ಬದಲಾವಣೆ ಆಗುತ್ತದೆ. ಈ ಬದಲಾವಣೆಯನ್ನು ಏನು ಸೂಚಿಸುತ್ತೆ ಅಂದರೆ,
ಭಗವಂತ ಒಬ್ಬನೇ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಆ ಜೀವರು ಕೆಲವರು ಮರವಾಗಿದ್ದಾರೆ, ಕೆಲವು ಖಗವಾಗಿದ್ದಾರೆ, ಕೆಲವು ಸರ್ಪವಾಗಿದ್ದಾರೆ, ಕೆಲವು ವೃಕ್ಷ ರೂಪದಲ್ಲಿದ್ದಾರೆ, ಕೆಲವು ಜಂತುಗಳ ರೂಪದಲ್ಲಿದ್ದಾರೆ, ಕೆಲವರು ಮಾನವರಾಗಿದ್ದಾರೆ, ಕೆಲವರು ದೇವತೆಗಳಿದ್ದಾರೆ, ಕೆಲವರು ರಾಕ್ಷಸರಾಗಿದ್ದಾರೆ. ಇವರೆಲ್ಲರ ಸಾದೃಶ್ಯವನ್ನು ಭಗವಂತ ಒಬ್ಬನಲ್ಲಿ ನಾವು ಕಾಣಬೇಕು. ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುವುದು ಎಂಬುದಕ್ಕೆ ಶ್ರೀಕೃಷ್ಣ ಭಗವಂತನೇ ಗೀತಾದಲ್ಲಿ 6ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಈ ಒಂದು ಶ್ಲೋಕವಿದೆ. ಸೃಹನ್ಮಿತ್ರಾಯ ಉದಾಸೀನಂ ಮಜ್ಜಶ್ಚ ದ್ವೇಷ ಬಂಧುಷು ಸಾಧುಷ್ವಾಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಭಗವಂತ ಸಾದೃಶ್ಯ ಸಕಲ ಚೇತನಲ್ಲಿ ನಾವು ಕಂಡರೂ ಭಗವಂತನ ಯಾವ ಗುಣವೂ ಚೇತನರಲ್ಲಿ ಪ್ರತಿಫಲನವಾಗುವುದಿಲ್ಲ. ಭಗವಂತನ ಗುಣವು ಭಗವಂತನ ಸ್ವಾಂಶ ಕಲೆಯಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ಹೊರತು ಭಿನ್ನಾಂಶರಾದ ಯಾವ ಜೀವರಲ್ಲೂ ವ್ಯಕ್ತವಾಗುವುದಿಲ್ಲ. ಇದೇ ಭಿನ್ನ ಎಂಬುದಕ್ಕಂಥದ್ದು ತಿಳಿಯುವುದಕ್ಕೆ ಮುಖ್ಯ ಲಕ್ಷಣವಾಗಿದೆ. ಹಾಗಾದರೆ ನಾವು ಜೀವರಲ್ಲಿ ವಿವಿಧ ರೀತಿಯ ಗುಣಗಳನ್ನು ಕಾಣುತ್ತೇವೆ. ಕೆಲವರು ಸಾಧುಗಳಾಗಿದ್ದಾರೆ, ಕೆಲವು ದುಷ್ಟರಾಗಿದ್ದಾರೆ, ಕೆಲವು ಮಧ್ಯಸ್ಥರಾಗಿದ್ದಾರೆ, ಕೆಲವು ಬಂಧುಗಳಾಗಿದ್ದಾರೆ, ಕೆಲವು ಪಾಪ ಬುದ್ಧಿ ಮಾಡುತ್ತಾರಲ್ಲ. ಇದು ಹೇಗೆ ನಾವು ತಿಳಿದುಕೊಳ್ಳುವುದು? ಒಬ್ಬನೇ ಭಗವಂತ ಒಬ್ಬನೇ ನಿಂತು ಪುಣ್ಯ ಕೆಲಸವನ್ನು ಮಾಡುತ್ತಾನೆ, ಇನ್ನೊಬ್ಬನೇ ನಿಂತು ಪಾಪ ಕರ್ಮವನ್ನು ಮಾಡುತ್ತಾನೆ. ಅದು ಹೇಗೆ ತಿಳಿಯುವುದು ಎಂಬ ಮೂಲಭೂತ ಪ್ರಶ್ನೆ ನಮ್ಮದಾಗಿದ್ದರೆ, ಇದಕ್ಕೆ ಪ್ರಕೃತಿಯಲ್ಲಿಯೇ ಭಗವಂತ ಸೂರ್ಯನಿಟ್ಟಿದ್ದಾನೆ, ವಾಯುವನ್ನಿಟ್ಟಿದ್ದಾನೆ, ಜಲವನ್ನಿಟ್ಟಿದ್ದಾನೆ, ಪೃಥ್ವಿಯನ್ನಿಟ್ಟಿದ್ದಾನೆ, ಆಕಾಶವನ್ನಿಟ್ಟಿದ್ದಾನೆ. ಈ ಪಂಚಭೂತಗಳಿಂದ ನಾವು ಏನು ತಿಳಿಯಬಹುದು? ಆಕಾಶವನ್ನು ತೆಗೆದುಕೊಂಡಾಗ ಅವಕಾಶ ಪ್ರದತ್ವಾತ್ ಆಕಾಶ ಅಂದರೆ ತಾನಿದ್ದು ಇತರರನ್ನು ಇರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಆಕಾಶ ಎಂದು ಹೆಸರು. ನಾವು ಆಕಾಶದಲ್ಲಿ ನಾವು ಸಮಸ್ತ ಜಗತ್ತನ್ನು ನೋಡುತ್ತೇವೆ. ಜಗತ್ತಿನಲ್ಲಿ ಅನಂತ ಜೀವರುಗಳನ್ನು ನೋಡುತ್ತೇವೆ. ಅನಂತ ಜೀವರಲ್ಲಿ ಅನಂತ ಭಿನ್ನತೆಯನ್ನು, ಅವರವರ ಗುಣಗಳನ್ನು ನಾವು ಕಾಣುತ್ತೇವೆ. ಇವೆಲ್ಲವೂ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶದ ಗುಣ ಇದು ಯಾವುದಕ್ಕಾದರೂ ಬಂತೇನು? ಬಂದಿಲ್ಲ. ಆಯಾ ಜೀವರ ಗುಣವನ್ನು ಮಾತ್ರ ಆ ಜೀವರಲ್ಲಿ ಇರುತ್ತೆ ಹೊರತು ಆಯಾ ಜೀವರ ಇರುವಿಕೆಗೆ ಸಹಾಯ ಮಾಡಿದ್ದು ಆಕಾಶವೇ ಹೊರತು ಜೀವರಲ್ಲಿ ಆಕಾಶ ವಿಭುತ್ವ ಎಂಬತಕ್ಕಂಥ ಗುಣ ಬರುವುದಿಲ್ಲ. ಜೀವನದ ಗುಣ ಏನು? ಆ ಗುಣವೇ ವ್ಯಕ್ತವಾಗುತ್ತದೆ ಹೊರತು ಅನ್ಯಥಾ ಸಾಧ್ಯವಿಲ್ಲ. ಇದರಿಂದ ಮೊಟ್ಟಮೊದಲ ಉದಾಹರಣೆಯಿಂದ ನಮಗೇನು ತಿಳಿಯಬಹುದು? ಭಗವಂತ ಆಕಾಶದಂತೆ ಸರ್ವರಿಗೂ ಬಿಂಬನಾಗಿದ್ದಾನೆ. ಆದರೂ ಪ್ರತಿಬಿಂಬನಲ್ಲಿರ್ತಕ್ಕಂಥ ಯಾವ ಗುಣವೂ ಬಿಂಬನಲ್ಲಿ ಪ್ರತಿಫಲನವಾಗುವುದಿಲ್ಲ. ಬಿಂಬನಲ್ಲಿರ್ತಕ್ಕಂಥ ಯಾವ ಗುಣವೂ ಪ್ರತಿಬಿಂಬದಲ್ಲಿ ಪ್ರತಿಫಲನವಾಗುವುದಿಲ್ಲ. ಎರಡನೇ ಉದಾಹರಣೆ, ಗಾಳಿಯಲ್ಲಿ ನೋಡಿದಾಗ ಗಾಳಿ ಎಂಬತಕ್ಕಂಥದ್ದು ಲೋಕದಲ್ಲಿ ಬೀಸುತ್ತದೆ. ಬೀಸಿದಾಗ ಎಲ್ಲ ಜೀವರು ಉಸಿರಾಡುತ್ತಾರೆ. ಉಸಿರಾಡುವಾಗ ಎಲ್ಲ ರೀತಿಯ ಜನರು ಉಸಿರಾಡುತ್ತಾರೆ. ಕೇವಲ ಇಂತಹ ಜನರು ಉಸಿರಾಡಬೇಕು ಎಂಬತಕ್ಕಂಥ ನಿಯಮವಿಲ್ಲ. ದುಷ್ಟರಿದ್ದಾರೆ, ಶಿಷ್ಟರಿದ್ದಾರೆ, ಖಗಾಜ್ ವೃಕ್ಷ ಜಂತುಗಳಿದೆ, ಸರ್ಪಗಳಿದೆ, ಮನುಷ್ಯರಿದ್ದಾರೆ, ದೇವತೆಗಳಿದ್ದಾರೆ, ರಾಕ್ಷಸರಿದ್ದಾರೆ. ಎಲ್ಲರಿಗೂ ವಾಯು ಎಂಬತಕ್ಕಂಥ ಪ್ರಾಣಶಕ್ತಿಯಾಗಿ ಉಸಿರು ರೂಪವಾಗಿ ನಿಂತು ಎಲ್ಲರೂ ರಕ್ಷಣೆ ಮಾಡ್ತಾ ಇದ್ದಾರೆ. ಭಗವಂತನ ಆಜ್ಞೆಯಂತೆ ಯಾವ ಮುಖ್ಯ ಪ್ರಾಣದೇವರು ಪ್ರಾಣರೂಪನಾಗಿದ್ದಾನೆ. ಪ್ರವಾಹವಾಯು ಹೊರಗಿನ ಗಾಳಿಗೆ ಮೂಗಿನ ರಂಧ್ರದಲ್ಲಿ ಹೋಗಿ ಒಳಗಡೆ ಇರತಕ್ಕಂಥ ಶ್ವಾಸಕೋಶವನ್ನು ಚಲನವಾಗುವಂತೆ ಪ್ರೇರೇಪಿಸುತ್ತಾರೆ. ಇದು ಯಾವುದೂ ಯಾವ ಜೀವರಿಗೂ ಅರಿವಾಗುವುದೇ ಇಲ್ಲ. ಆದರೆ ಇದು ಮಾಡತಕ್ಕಂಥದ್ದು ಯಾವುದು?
ಪಂಚಭೂತದಲ್ಲಿ ಇರ್ತಕ್ಕಂಥ ಒಬ್ಬ ವಾಯು ಮತ್ತು ಮುಖ್ಯ ಪ್ರಾಣನಾಗಿರ್ತಕ್ಕಂಥ ಶ್ರೀ ವಾಯುದೇವರು, ಭಾರತೀಯ ಪತಿ ವಾಯುದೇವರು, ಇವರ ವಿಶಿಷ್ಟ ಕಾರ್ಯವನ್ನು ಇಬ್ಬರು ಶತ್ರುಗಳಲ್ಲಿಯೂ ಇಬ್ಬರು ಮಿತ್ರರಲ್ಲಿಯೂ ಸಹ ಅವರೇ ಶಕ್ತಿಯನ್ನು ಕೊಟ್ಟು ಶಿಷ್ಟರನ್ನು ಹೊಡೆಸುತ್ತಾರೆ, ಅವರೇ ಶಕ್ತಿಯನ್ನು ಕೊಟ್ಟು ಶಿಷ್ಟರಿಂದ ಉಪದೇಶ ಮಾಡಿಸುತ್ತಾರೆ. ಹೀಗೆ ಎಲ್ಲ ವಿವಿಧ ಕ್ರಿಯೆಗಳು ವಾಯುವಿನಿಂದ ನಡೆಯುತ್ತಿದ್ದರೂ ವಾಯುವಿನ ಸ್ಪರ್ಶ ಎಲ್ಲದಕ್ಕೂ ಆದರೂ ವಾಯುವಿನ ಗುಣ ಯಾವ ಜೀವರಲ್ಲೂ ಕೂಡುವುದಿಲ್ಲ. ವಾಯು ಒಂದು ಪ್ರದೇಶದಲ್ಲಿ ಸುವಾಸನೆಯನ್ನು ಹೊತ್ತು ತರುತ್ತದೆ, ಒಂದು ಪ್ರದೇಶದಲ್ಲಿ ಕೆಟ್ಟ ವಾಸನೆಯನ್ನು ತರುತ್ತದೆ. ಆದರೆ ಆ ವಾಯು ಆ ಸುವಾಸನೆಯಿಂದ ಭಿನ್ನವಾಗಿರುತ್ತದೆ. ಆ ಪರಿಮಳ ಎಲ್ಲಿಂದ ಬಂತು? ಆ ಹೂವಿನಿಂದ ಬಂತು. ಆ ಹೂವಿನಿಂದ ಬಂದಂಥ ಪರಿಮಳ ಅಣುರೂಪದಲ್ಲಿ ಎಲ್ಲ ದೇಶದಲ್ಲಿ ವ್ಯಾಪಿಸುತ್ತೆ ಹೊರತು ವಾಯು ತನ್ನ ಗುಣವನ್ನು ಎಂದೂ ಅಲ್ಲಿ ಬಿಟ್ಟುಕೊಡುವುದಿಲ್ಲ. ವ್ಯಾಪಿಸುವುದು, ಹಂಚುವುದು ಮಾತ್ರ ವಾಯುದೇವರ ಕೆಲಸವಾಗಿದೆ. ಅದರಂತೆ ಯಾವ ದುಷ್ಟ ಪರಿಮಳ ಬಂದಾಗ ಸಹ ಕೊಳೆತ, ನಾರಿನ ಇಂತಹ ಪರಿಮಳ, ಕೆಟ್ಟ ವಾಸನೆಯೂ ಸಹ ದೇವರೇ ಹರಡುತ್ತಾರೆ. ಆದರೆ ವಾಯುದೇವರಿಗೆ ಕೆಟ್ಟ ವಾಸನೆಯಿಂದಲೂ ಪರಿಣಾಮವಾಗುವುದಿಲ್ಲ, ಒಳ್ಳೆಯ ವಾಸನೆಯಿಂದಲೂ ಪರಿಣಾಮವಾಗುವುದಿಲ್ಲ. ವಾಯುದೇವರು ನಿರ್ಲಿಪ್ತರಾಗಿರುತ್ತಾರೆ. ಹೇಗೆ ನಾವು ಪಂಚಭೂತದಲ್ಲಿರ್ತಕ್ಕಂಥ ವಾಯು ನಿರ್ಲಿಪ್ತನು, ಹಾಗೆ ಭಾರತೀಪತಿ ವಾಯುದೇವರು ನಿರ್ಲಿಪ್ತನಾಗಿರುತ್ತಾನೆ ಎಂದು ನಾವು ತಿಳಿಯಬೇಕು. ಇನ್ನು ಮೂರನೇದಾಗಿ ಅಗ್ನಿಯಲ್ಲಿ ಹಾಕಿದ ಎಲ್ಲ ಪದಾರ್ಥವೂ ಸುಡುತ್ತದೆ. ಇಂಥ ಪದಾರ್ಥ ಸುಡಬಾರದು ಎಂಬತಕ್ಕಂಥ ವೈಷಮ್ಯ, ನೈರ್ಗುಣ್ಯ ಎಂಬತಕ್ಕಂಥದ್ದು ಮಾಡುವುದಿಲ್ಲ. ಸರ್ವಂ ದಹನಂ, ಸರ್ವವಂತ ಅವರ ಹೆಸರು, ಎಲ್ಲವನ್ನೂ ಸುಟ್ಟು ಹಾಕುತ್ತದೆ ಎಂಬುದಾಗಿ ಇದೆ. ಇದರಿಂದಲೂ ಸಹ ಅಗ್ನಿಯ ಗುಣವನ್ನು ಎಲ್ಲ ಪದಾರ್ಥದಲ್ಲೂ ಪ್ರಯೋಗ ಮಾಡಿದರೂ ಸಹ ಯಾವ ಅಗ್ನಿಯ ಗುಣ ಯಾವ ಪದಾರ್ಥದ ಮೇಲೂ ಉಂಟಾಗುವುದಿಲ್ಲ ಎಂಬುದು ನಾವು ತಿಳಿಯಬೇಕು. ಅದರಂತೆ ಭಗವಂತ ಒಬ್ಬನೇ ಇದ್ದರೂ ಸಹ ಎಲ್ಲ ಜೀವರ ಮೇಲೆ ಅವರವರ ಗುಣವನ್ನು ಮಾತ್ರ ವ್ಯಕ್ತಪಡಿಸುತ್ತಾನೆ ಹೊರತು ತನ್ನ ಗುಣವು ಅಲ್ಲಿ ವ್ಯಕ್ತವಾಗುವುದಿಲ್ಲ ಎಂದು ನಾವು ತಿಳಿಯಬೇಕು. ಇನ್ನು ನೀರಿನಲ್ಲಿ ನಾವು ತೊಯ್ದ ಪದಾರ್ಥವನ್ನು ಹಾಕಿದಾಗ ಯಾವುದೇ ಪದಾರ್ಥವಾದರೂ ತೊಯ್ಯುತ್ತದೆ. ಆದರೆ ತೊಯ್ದ ಪದಾರ್ಥದ ಆ ಗುಣ ಆ ಪದಾರ್ಥದಲ್ಲೇ ಉಳಿಯುತ್ತದೆ ಹೊರತು ನೀರಿನ ಗುಣ ಆ ಪದಾರ್ಥಕ್ಕೆ ಹಂಚಿ ಹೋಗುವುದಿಲ್ಲ. ಇದರಲ್ಲೂ ಭಗವಂತ ನೀರಿನ ರೂಪದಲ್ಲಿದ್ದಾನೆ. ಅವನು ಎಲ್ಲರಲ್ಲೂ ಸಾದೃಶ್ಯವಾಗಿದ್ದರೂ ಸಹ, ಸಮ್ಮಿಳನವಾಗಿದ್ದರೂ ಸಹ ಭಗವಂತನ ಗುಣಗಳು ಆ ಜೀವರಲ್ಲಿ ಬರುವುದಿಲ್ಲ. ಇನ್ನು ಕೊನೆಯದಾಗಿ ಪೃಥ್ವಿಯ ಮೇಲೆ ಎಲ್ಲ ತರಹ ವಸ್ತುಗಳಿದೆ. ಮುತ್ತು ರತ್ನಗಳಿದೆ, ಈ ಜಲ ಇದೆ, ಕಲ್ಲು ಇದೆ, ಮರಮೂತ್ರಾದಿಗಳ ದ್ರವ್ಯಗಳಿದೆ. ಹೇಯ ಪದಾರ್ಥವು ಅಹೇಯ ಪದಾರ್ಥವು ಎಲ್ಲ ಪದಾರ್ಥವೂ ಇದೆ. ಆದರೆ ಭೂಮಿ ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡಿದ್ದಾಳೆ ಹೊರತು ಯಾವುದು ತನ್ನ ಗುಣವನ್ನು ಆ ಪದಾರ್ಥದಲ್ಲಿ ಬೀರುವುದಿಲ್ಲ. ಬೀರಿದರೆ ಎಲ್ಲ ಮುತ್ತುಗಳು ಮಣ್ಣಾಗಬೇಕಾಗಿತ್ತು, ಎಲ್ಲ ಸೌದೆ ಕಟ್ಟಿಗಳು ಮಣ್ಣಾಗಬೇಕಾಗಿತ್ತು, ಎಲ್ಲ ಮನುಷ್ಯರು ಮಣ್ಣಾಗಬೇಕಾಗಿತ್ತು. ಆದರೆ ಪೃಥ್ವಿ ತನ್ನನ್ನು ಪ್ರತ್ಯೇಕವಾಗೇ ಇಟ್ಟುಕೊಂಡು ಎಲ್ಲರನ್ನೂ ರಕ್ಷಣೆ ಮಾಡುತ್ತಿದ್ದಾಳೆ ಹೊರತು ತನ್ನ ತನವನ್ನು ಯಾವ ಪದಾರ್ಥದಲ್ಲೂ ಹಂಚುತ್ತಿಲ್ಲ. ಈ 5 ಉದಾಹರಣೆಯಿಂದ ನಾವು ಏನು ತಿಳಿಯಬಹುದು? ಭಗವಂತ ನಮ್ಮಲ್ಲಿ ನೆಲೆಸಿದ್ದಾನೆ. ಹೌದು, ಭಗವಂತನ ಸಾದೃಶ್ಯ ನಾವಿದ್ದೇವೆ. ಹಾಗಾದರೆ ಸಾದೃಶ್ಯ ಎಂಬುದು ಏನು ಅಂದರೆ, ಸಾದೃಶ್ಯ ಎಂಬತಕ್ಕಂಥದ್ದು ಭಗವಂತನು ಜ್ಞಾನಾನಂದಾತ್ಮಕನು, ಜೀವರು ಜ್ಞಾನಾನಂದಾತ್ಮಕರು ಎಂದು ಅಷ್ಟೇ ತಿಳಿಯಬೇಕು. ಹೇಗೆ ತಿಳಿಯುವುದು ಎಂದರೆ, ಜೀವನ ಮೂಲಭೂತವಾದ ಗುಣ ಇಚ್ಛಾ, ಪ್ರವೃತ್ತಿ ಮತ್ತು ಪ್ರಮಿತಿ.
ಪ್ರವೃತ್ತಿ ಸತ್ತ ಅನ್ನತಕ್ಕಂಥದ್ದು ಇರುವಿಕೆ, ಪ್ರವೃತ್ತಿ ಮತ್ತು ಪ್ರಮಿತಿ ಸತ್ತಾತ್ರಯ. ಈ 3 ಸತ್ತಗಳು ಜೀವನಲ್ಲಿ ಇದೆ. ಆದರೆ ಇದು ಭಗವಂತನ ಅಧೀನದಲ್ಲಿದೆ. ಆದ್ದರಿಂದ ಸತ್ತಾತ್ರಯಗಳ ಅಧೀನವಾಗಿರುವುದರಿಂದ ಪರಾಧೀನರಾದರೂ ಸತ್ತಾತ್ರಯಗಳ ಸ್ವಾಧೀನವಾದ್ರಿಂದ ಭಗವಂತ ಸ್ವಾಧೀನಾದ ಸ್ವತಂತ್ರನಾದ ಪರಮಪುರುಷನಾದ. ಈ ಸತ್ತವನ್ನು ಸಹ ಪರಾಧೀನವಾದ ಜೀವರ ಸತ್ತ ಜೀವನದೇ ಆದರೂ ಸಹ ಅದನ್ನು ರಕ್ಷಣೆ ಮಾಡುತ್ತಿರುವನು ಭಗವಂತ. ಹೇಗೆ ಆಕಾಶ ರಕ್ಷಣೆ ಮಾಡುತ್ತದೋ, ಗಾಳಿ ರಕ್ಷಣೆ ಮಾಡುತ್ತದೋ, ಬೆಂಕಿ ರಕ್ಷಣೆ ಮಾಡುತ್ತದೋ, ನೀರು ರಕ್ಷಣೆ ಮಾಡುತ್ತದೋ ಮತ್ತು ಮಣ್ಣು ರಕ್ಷಣೆ ಮಾಡುತ್ತದೋ, ಹಾಗೆಯೇ ಭಗವಂತ ನಮ್ಮೊಳಗಡೆ ಇದ್ದು ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ಅವನ ಯಾವ ಗುಣವೂ ನಮ್ಮಲ್ಲಿ ಪ್ರತಿಫಲಿತವಾಗುವುದಿಲ್ಲ. ಅವನಿಲ್ಲದೆ ನಾವಿರಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಅವನನ್ನು ನಾವು ಆಶ್ರಯಿಸಿದ್ದೇವೆ. ನಮ್ಮ ಇರುವಿಕೆಗೆ ಅವನೇ ಮುಖ್ಯ. ಆದ್ದರಿಂದ ಭಗವಂತನನ್ನು ನಾವು ಏನಂತ ತಿಳಿಯಬೇಕು? ಸ್ವಾಮಿ, ದಾತಾರ, ನನ್ನನ್ನು ಇಟ್ಟುಕೊಂಡಿರುವನು ಅಂತ ತಿಳಿಯಬೇಕು. ಇದನ್ನು ಭಗವದ್ಗೀತೆಯಲ್ಲಿ ಸೃಹನ್ಮಿತ್ರಾಯೋದಾಸೀನ ಮಜ್ಜಶ್ಚ ದ್ವೇಷಬಂಧುಷು ಸಾಧುಷ್ವಾಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ ಸ ಏವ ಚ ಸರ್ವಸ್ಮಾದ್ ವಿಶಿಷ್ಯತೆ ಸಾಧು ಪಾಪಾದೇಷು ಸಮಬುದ್ಧಿಃ ಜೀವಚಿತಃ ಪರಮಾತ್ಮನಃ ಸರ್ವಸ್ಯ ತನ್ನಿಮಿತ್ತಸ್ತು ಚ ಸರ್ವತ್ರ ಏಕರೂಪೇಣ ಚಿದ್ರೂಪ ಏವ ಹಿ ಜೀವಾಃ ವಿಶೇಷ ಅಂತಃಕರಣಕೃತಃ ಸರ್ವೇಷಾಂ ಚ ಸಾಧುಷು ಇತ್ಯಾದಿಕಂ ಸರ್ವಂ ಈಶ್ವರಕೃತಮೇವ ಸ್ವತೋ ನ ಕಿಂಚಿದಪಿ ಉಕ್ತಂ ತಯೇತತ್ ಸರ್ವಂ. ಭಗವಂತ ಮಹಾಸಾಮರ್ಥ್ಯದಿಂದ ಎಲ್ಲರಲ್ಲೊಳಗಡೆ ಇದ್ದಾನೆ. ಎಲ್ಲ ಪದಾರ್ಥವನ್ನು ಅದರ ಗುಣವನ್ನು ಹಾಗೆಯೇ ಇಟ್ಟಿದ್ದಾನೆ. ಚಿದ್ರೂಪ ಏವ ಹಿ ಜೀವಾಃ ವಿಶೇಷ ಅಂತಃಕರಣಕೃತಃ ಸ್ವತಃ ಸರ್ವೇಪಿ ಚ ಚಿದ್ರೂಪಃ ಸರ್ವದೋಷ ವಿವರ್ಜಿತಃ ಜೀವಾ ತೇಷಾಂ ತು ಯೇ ದೋಷಾಃ ಉಪಾಧಿಕೃತ ಮತಃ. ಎಲ್ಲರಲ್ಲೂ ಭಗವಂತನಿದ್ದನು. ಹುಳಿಯಾದ ಮೊಸರಿನಲ್ಲಿ ಹುಳಿ ಪದಾರ್ಥವನ್ನು, ಹಾಲಿನಲ್ಲಿ ಸಿಹಿ ಗುಣವನ್ನು, ಹುಣಸೆ ಹಣ್ಣಿನಲ್ಲಿ ಹುಳಿಯನ್ನು, ಮೆಣಸಿನಕಾಯಿಯಲ್ಲಿ ಖಾರವನ್ನು, ಹೇಗೆ ವಿವಿಧ ರೀತಿಯ ಪದಾರ್ಥವನ್ನು ಭೂಮಿಯಲ್ಲಿ ಹಾಕಿದರೂ ಮೆಣಸಿನಕಾಯಿಯೇ ಇರುತ್ತದೆ ಹೊರತು ಮಣ್ಣಾಗುವುದಿಲ್ಲ. ಹುಣಸೆ ಹಣ್ಣು ಹುಳಿಯಾಗಿಯೇ ಇರುತ್ತದೆ ಹೊರತು ಮಣ್ಣಾಗುವುದಿಲ್ಲ. ಹಾಗೆ ಭಗವಂತ ಎಲ್ಲರಲ್ಲಿ ಇದ್ದು ಅವರವರ ಗುಣವನ್ನು ಮಾತ್ರ ವ್ಯಕ್ತಪಡಿಸುತ್ತಾನೆ. ಭಗವಂತ ತನ್ನ ಗುಣವನ್ನು ಯಾರಲ್ಲೂ ಸಹ ಹಂಚಿಕೊಳ್ಳುವುದಿಲ್ಲ. ಸರ್ವಂ ಚ ಈಶ್ವರ ತೇಷಾಂ ನ ಕಿಂಚಿತ್ ಸ್ವತ ಏವತು ಸಮ ಏವ ಹಿ ಅತಃ ಸರ್ವೇ ವೈಷಮ್ಯಂ ಭ್ರಾಂತಿ ಸಂಭವಂ ಏವಂ ಸಮ ನೃಜೀವಾಸ್ತು ವಿಶೇಷೋ ದೇವತಾದಿಷು. ಮನುಷ್ಯರಲ್ಲಿ ಯಾವ ಸಾಧನೆ ಮಾಡಿಸಬೇಕೋ ಅಷ್ಟು ಮಾಡಿಸುತ್ತಾನೆ. ದೇವತೆಗಳಲ್ಲಿ ವಿಶೇಷಾಕಾರವಾಗಿ ಯಾವ ಕಾರ್ಯವನ್ನು ಮಾಡಿಸಬೇಕೋ ಆ ಕಾರ್ಯವನ್ನು ಮಾಡಿಸುತ್ತಾನೆ. ಎಲ್ಲರಲ್ಲೂ ಭಗವಂತ ಸಮವಾಗಿರುತ್ತಾನೆ ಎಂದರ್ಥ. ಅವರವರ ವೈಷಮ್ಯ, ನೈರ್ಗುಣ್ಯಗಳು, ಭ್ರಾಂತಿ ಮತ್ತು ಯಾವ ಗುಣ ಇದೆ ಅದನ್ನು ಮಾತ್ರ ವ್ಯಕ್ತಪಡಿಸುತ್ತಾನೆ ಹೊರತು ಯಾವುದನ್ನು ವಿಷಮಗೊಳಿಸುವುದಿಲ್ಲ. ಇದು ಏನು ತೋರಿಸುತ್ತದೆ? ಸ್ವಾಭಾವಿಕಸ್ತು ನಿಯಮಾತ್. ಆಯಾ ಜೀವರ ಸ್ವಭಾವವನ್ನು ನಿಯಮದಂತೆ ಆದಾತ ಏವ ಸನಾತನಃ. ಇಂದಿನಿಂದ ಪ್ರಾರಂಭವಾಗಿದ್ದಲ್ಲ, ಅನಾದಿ ಕಾಲದಿಂದಲೂ ಆಯಾ ಜೀವನ ಸ್ವಭಾವವನ್ನು ಹಾಗೆಯೇ ರಕ್ಷಿಸುತ್ತಿರುವನು ಭಗವಂತ. ಸನಾತನಃ. ಸನಾತನಃ ಅಂದರೆ ಸದಾತನಃ, ಸದಾ ಸನಾತನ.
ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಜೀವನ ಸ್ವಭಾವವನ್ನು ಹಾಗೇ ಇಟ್ಟಿರುತ್ತಾನೆ ಎಂಬುದು ವಿಶೇಷ. ಅಸುರಾಸ್ತೇಷ ತಥಾ ದೋಷ ನಿತ್ಯ ಸ್ವಾಭಾವಿಕ ಅಪಿ ಗುಣದೋಷೋ ಮಾನವಾನಂ ನಿತ್ಯಂ ಸ್ವಾಭಾವಿಕೋ ಯತ್ಮತಃ ಗುಣೈಕಮಾತ್ರರೂಪಸ್ತು ದೇವ ಇವ ಸದಾ ಮತಃ ಇತಿ ಬ್ರಾಹ್ಮಿ. ಅಸುರರಲ್ಲಿ ಭಗವಂತನ ದ್ವೇಷ ಮಾಡುವುದೇ ಇದೆ, ಅದನ್ನು ಹಾಗೆ ಇಟ್ಟಿರ್ತಾನೆ. ಮನುಷ್ಯರಲ್ಲಿ ದ್ವೇಷ ಮತ್ತು ಪ್ರೀತಿ ಎರಡನ್ನೂ ಮಾಡುತ್ತಾರೆ, ಅದು ಹಾಗೆ ಇಟ್ಟಿದ್ದಾನೆ. ಅತ್ಯಂತ ಭಕ್ತಿಯನ್ನು ಮಾಡತಕ್ಕಂಥ ದೇವತೆಗಳನ್ನು ಅವರಲ್ಲಿ ಸಹ ಭಕ್ತಿಯನ್ನೇ ಇಟ್ಟಿದ್ದಾನೆ. ಹೀಗೆ 3 ವಿಧ ಜೀವರಲ್ಲಿ, ತಾಮಸ ಜೀವರಲ್ಲಿ, ರಾಜಸ ಜೀವರಲ್ಲಿ ಮತ್ತು ಸಾತ್ವಿಕ ಜೀವರಲ್ಲಿ ಅವರ ಗುಣವನ್ನು ಹಾಗೆಯೇ ರಕ್ಷಣೆ ಮಾಡುತ್ತಾನೆ. ನತು ಸಾಧು ಪಾಪಾದೀನಂ ಪೂಜೆಯಾದಿ ಸಾಮ್ಯಂ ತತ್ರ ದೋಷ ಸ್ಮೃತೆ ಸಮಾನಂ ವಿಷಮ ಪೂಜಾ ವಿಷಮಾಣಂ ಸದಾ ತಥಾ ಕ್ರಿಯತೆ ಯೇನ ದೇವೋಪಿ ಸ್ವಪದ ದೃಶ್ಯತೆ ಪುಮಾನಿತಿ ಬ್ರಾಹ್ಮಿ. ಬ್ರಾಹ್ಮ ಪುರಾಣದಲ್ಲಿ ಒಂದು ವಚನವಿದೆ, ಸಮಾನರಂದು ವಿಷಮ ಎಂದು ತಿಳಿಯಬಾರದು, ವಿಷಮರನ್ನು ಸಮ ಎಂದು ತಿಳಿಯಬಾರದು. ಅವರನ್ನು ಹಾಗೆಯೇ ತಿಳಿದು ನಾವು ಉಪಾಸನೆ ಮಾಡಬೇಕು. ಅದೇ ಭಗವಂತನಿಗೆ ಇಷ್ಟವಾಗಿದೆ. ಭಗವಂತ ಹಾಗೆ ಇಟ್ಟಿದ್ದಾನೆ. ನಾವು ಅವನ ಗುಣವನ್ನು ಈ ರೀತಿಯಲ್ಲಿ ಚಿಂತನೆ ಮಾಡಿದಾಗ ಭಗವಂತನ ಉತ್ಕರ್ಷತೆಯನ್ನು ನಾವು ಚಿಂತನೆ ಮಾಡಿದಂತೆ ಆಗತ್ತೆ. ಮನುಷ್ಯನಿಗೆ ಯಾವುದರಿಂದ ನಾವು ಉತ್ಕರ್ಷತೆಯನ್ನು ತಿಳಿಯಬಹುದೆಂದರೆ ವಿತ್ತಂ ಬಂಧು ಕರ್ಮ ವಿದ್ಯಾ ಚೈವಚ ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋ ಯಜ್ಜೋತ್ತರೋತ್ತರಮಂ. ಇದು ಮಾನವೇ. ಮನುಷ್ಯಾಸ್ತ್ರದಲ್ಲಿ ಮನುಷ್ಯರನ್ನು ಉತ್ತಮನ ತಿಳಿತಕ್ಕಂಥಾದ ವಿತ್ತ, ಬಂಧು, ವಯಸ್ಸು, ಕರ್ಮ, ವಿದ್ಯಾ, ಇದರಲ್ಲಿ ಯಾವ ರೀತಿಯಲ್ಲಿ ಅಧಿಕವಾಗಿರುತ್ತದೋ ಅವರು ಅಧಿಕವಾಗಿ ಮನ್ನಣೆ ನಾವು ಕೊಡಬೇಕು. ಇದು ಭಗವಂತನ ಇಚ್ಛಾ. ಗುಣಾನುಸಾರೇಣ ಪೂಜಾಂ ಸಮಾಂ ದೃಷ್ಟಿಂ ಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದಿತಿ. ಯಾರನ್ನು ಎಷ್ಟು ಮಟ್ಟಿಗೆ ತಿಳಿದುಕೊಂಡು ನಾವು ಆರಾಧನೆ ಮಾಡುತ್ತೇವೆಯೋ ಅದು ಭಗವಂತನಿಗೆ ಪ್ರೀತವಾಗುತ್ತದೆ. ಏಕೆಂದರೆ ಭಗವಂತ ಆ ಪದಾರ್ಥವನ್ನು ಹಾಗೆ ಇಟ್ಟಿರುವುದರಿಂದ ನಾವು ಅದನ್ನು ಅದರಂತೆ ತಿಳಿದುಕೊಂಡಾಗ ಭಗವಂತ ಪ್ರಸನ್ನನಾಗುತ್ತಾನೆ. ವೈಷಮ್ಯಂ ಉತ್ತಮತ್ವಂ ತು ದದಾತಿ ನರ ಸಂಚಯತ್ ಪೂಜೆಯ ವಿಷಮ ದೃಷ್ಟಿ ಸಮಾಸಾಮ್ಯಂ ವಿದುಃಖ ಮಜ್ಜಂ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸಿದ್ದಾರೆ. ಸೃಹದಾದೀಶ ಶಾಸ್ತ್ರೋಕ್ತಂ ಪೂಜಾತೆ ಕೃತಿ ಅನ್ಯೋನಾತ್ಕ ಯಾ ಸಾಪಿ ಸಮ ತದಪಿ ಆಹಾ ಯಥಾ ಸೃಹೃತ ಕರ್ತವ್ಯಂ ಪಿತೃಶತ್ರುಸುತೇಷು ಚ ತಥಾ ಕರೋತಿ ಪೂಜಾದಿಂ ಸಮಬುದ್ಧಿಂ ಸ ಉಚ್ಯತೆ ಗಾರಡೆ. ಸಾತ್ವಿಕ ಜನರು, ಅವರ ತಂದೆ, ಶತ್ರುಗಳು ಮತ್ತು ಸುತ ಮಕ್ಕಳು ಇವರೆಲ್ಲರಲ್ಲೂ ಸಹ ಸಮಬುದ್ಧಿ ಅಂದ್ರೇನು? ಪಿತೃಯಲ್ಲಿ ಅತ್ಯಂತ ಸ್ನೇಹವನ್ನು ಭಕ್ತಿಯನ್ನು ಮಾಡುತ್ತಾರೆ. ಶತ್ರುಗಳಲ್ಲಿ ದೂರವನ್ನು ಅಂದರೆ ಅಂತರವನ್ನು ಕಾಪಾಡಿಕೊಳ್ಳುತ್ತಾರೆ. ಸುತನಲ್ಲಿ ಅನುಗ್ರಹವನ್ನು ರೂಪವನ್ನು ಮಾಡುತ್ತಾರೆ. ಈ ರೀತಿಯಲ್ಲಿ ಮಾಡುವುದೇ ಸಮಬುದ್ಧಿ ಅಂತ ಹೆಸರು. ಈ ಗುಣ ಭಗವಂತನು ಮಾಡುವುದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯವರಾಗುತ್ತಾರೆ. ಪ್ರತ್ಯುಪಕಾರ ನಿರಪೇಕ್ಷತ್ವಾತ್ ಸುಹೃತ್. ಪ್ರತಿ ಉಪಕಾರವನ್ನು ಅಪೇಕ್ಷೆ ಇಲ್ಲದೆ ಯಾರು ಕಾರಣ ಮಾಡುತ್ತಾರೋ ಸುಹೃತ್ ಅಂತ ಹೆಸರು. ಕ್ಲೇಶಸ್ಥಾನಂ ನಿರೂಪಿಯೋ ರಕ್ಷಂ ಕರೋತಿ ಸಾಮಿತ್ಯಂ. ನಮಗೆ ಬರತಕ್ಕಂಥ ಕ್ಲೇಶಸ್ಥಾನವನ್ನು ನಿರೂಪಣೆ ಮಾಡಿ ನಮ್ಮ ರಕ್ಷಣೆ ಮಾಡತಕ್ಕಂಥವನಿಗೆ ಮಿತ್ರ ಅಂತ ಹೆಸರು. ಅರಿವಾದಾದಿಕರ್ತಃ ಕರ್ತವ್ಯ ಉಪಕಾರೇ ಅಪಕಾರೇಚ್ಛಾ ಉದಾಸೀತ ಉದಾಸೀನಃ ಕರ್ತವ್ಯಮಪಿ ಚ ಯ ಕರೋತಿ ಸ ಮಧ್ಯಸ್ಯಃ ಆವಾಸಿತಕೃತ ದ್ವೇಷಃ ಚ ಏತತ್. ಉದಾಸೀನರು ಯಾರು, ಮಿತ್ರರು ಯಾರು, ಶತ್ರುಗಳು ಯಾರು ಎಂಬುದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದ್ವೇಷೋವ ಅಸಿತಾಕೃತ್ ಕಾರ್ಯ ಮಾತ್ರ ಕಾರಿತು ಮಧ್ಯಮಃ ಪ್ರಿಯಕೃತ್ ಪ್ರಿಯೋ ನಿರೂಪ್ಯಾಪಿ ಕ್ಲೇಶಂ ಯ
ಪರಿರಕ್ಷತಿ ಸಾ ಮಿತ್ರ ಉಪಕಾರಂ ಚು ಅನಪೇಕ್ಷೋ ಹಿ ಅಪ್ಯ ಉಪಕಾರಕೃತ ಯಸ್ತತಃ ಸುಹೃತ್ ಪ್ರೋಕ್ತಂ ಶತ್ರುಶ್ಚಾಪಿ ವದಾಧಿಕೃತ. ಉಪಕಾರ ಮಾಡತಕ್ಕಂಥವನು ಬೇರೆಯವರು ಅವನಿಗೆ ಪ್ರತ್ಯುಪಕಾರವನ್ನು ಬಯಸದೇ ಮಾಡತಕ್ಕಂಥವನು ಉಪಕಾರ. ಬೇರೆಯವರು ಇವನಿಗೆ ಅಹಿತವನ್ನು ಮಾಡಿದರೆ ಇವನ ಹಿತವನ್ನೇ ಬಹುತವನ್ನು ಸುಹೃತ್ ಅಂತ ಹೆಸರು. ಈ ರೀತಿಯಲ್ಲಿ ನಾವು ಲೋಕದಲ್ಲಿ ಶತ್ರುಗಳು, ಮಿತ್ರರು ಮತ್ತು ನನ್ನ ಬಂಧುಗಳಲ್ಲಿ ನಾವು ನೋಡುತ್ತೇವೆ. ಯಾಕೆ ಇದು ಉದಾಹರಣೆಯನ್ನು ಹೇಳಿದ್ದಾರೆಂದರೆ, ಭಗವಂತ ಎಲ್ಲರಲ್ಲಿಯೂ ಸಹ ಸಾದೃಶ್ಯನಾಗಿದ್ದೂ ಸಹ ಅವರವರ ಗುಣವನ್ನು ಎಂದಿಗೂ ಬದಲಾವಣೆ ಮಾಡುವುದಿಲ್ಲ. ಆದ್ದರಿಂದ ಈ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಬಿಂಬದ ಎಲ್ಲ ಗುಣವೂ ಭಗವಂತನಲ್ಲಿರ್ತಕ್ಕಂಥ ಬಿಂಬನ ಎಲ್ಲ ಗುಣವೂ ಪ್ರತಿಬಿಂಬದಲ್ಲಿ ಬರುವುದಿಲ್ಲ. ಇದಕ್ಕೆ ಸಾದೃಶ್ಯ ಅಂದ ಹೆಸರಲ್ಲ. ಸಾದೃಶ್ಯ ಅಂದರೆ ತದ ಅಧೀನದಲ್ಲಿರ್ತಕ್ಕಂಥದ್ದು ಸತ್ತಾತ್ರೆಯ ಪರ ಅಪೇಕ್ಷತ್ವಾತ್. ಅಧೀನದಲ್ಲಿರ್ತಕ್ಕಂಥದ್ದಕ್ಕೆ ಸಾದೃಶ್ಯ ಅಂತ ನಾವು ಹೇಳಬೇಕೇ ಹೊರತು ಎಲ್ಲ ಗುಣವನ್ನು ಭಗವಂತನಿರ್ತಕ್ಕಂಥ ಗುಣ ಜೀವನದಲ್ಲಿ ಕಾಣಬೇಕು ಎಂಬುದಲ್ಲ. ಇದರಿಂದ ನಾವು ಮುಖ್ಯವಾಗಿ ತಿಳಿಯಬೇಕಾದ ಏನು, ಎಲ್ಲ ಜೀವರು ಭಗವಂತನ ಭಿನ್ನರಾಗಿದ್ದಾರೆ ಮತ್ತು ಭಗವಂತನಿಗೆ ಅಧೀನರಾಗಿದ್ದಾರೆ, ಭಗವಂತನಿಗೆ ಸಾದೃಶ್ಯರಾಗಿದ್ದಾರೆ. ಎಂದಿಗೂ ನಾನೇ ಬ್ರಹ್ಮ ಎಂಬತಕ್ಕಂಥದ್ದು ಕೂಡುವುದಿಲ್ಲ. ಭಗವಂತನ ಅಧೀನದಲ್ಲೇ ಎಲ್ಲ ಜೀವರಿದ್ದಾರೆ. ಭಗವಂತನ ಯಾವ ಗುಣವೂ ಸಹ ಜೀವರಲ್ಲಿ ಕಾಣಲು ಸಾಧ್ಯವಿಲ್ಲ. ಆಯಾ ಜೀವರ ಗುಣವೇ ಅವರಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಭಗವಂತನೇ ರಕ್ಷಣೆ ಮಾಡ್ತಾ ಇದ್ದಾನೆ. ಆಯಾ ಕಾಲಕ್ಕೆ ಯೋಗ್ಯವಾದ ಸಾಧನೆಯನ್ನು ಮಾಡಿ ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ತಿಳಿಯಬೇಕು. ಮಳೆಗಾಲದಲ್ಲಿ ಮೊಳಕೆ ಒಡೆಯುತ್ತದೆ, ಅದೇ ಬೇಸಿಗೆ ಕಾಲದಲ್ಲಿ ಬೀಜ ರೂಪದಲ್ಲಿರುತ್ತದೆ. ಹಾಗೆ ಸಾಧನ ಕಾಲದಲ್ಲಿ ಮೊಳಕೆ ಒಡೆಯುವಂತೆ ಭಗವಂತ ಪ್ರತಿ ಜೀವರಲ್ಲಿ ತಾನಿದ್ದು ತಾನ ಪ್ರೇರಣೆಯಿಂದ ಉಪಾಸನೆ ಎಂಬತಕ್ಕಂಥ ಮೊಳಕೆಯನ್ನು ಒಡೆಸುತ್ತಾನೆ ಎಂದು ತಿಳಿಯಬೇಕು. ಈ ಮೊಳಕೆ ಒಡೆಯುವುದಂದರೆ ಏನು? ಸಾಧನದಲ್ಲಿ ಪ್ರವೇಶ ಮಾಡಿರತಕ್ಕಂಥದ್ದು ಅಂತ ಅರ್ಥ. ಈ ಸಾಧನ ಅಂದರೆ ಏನರ್ಥ? ಅತ್ಯಂತ ಸ್ಪಷ್ಟವಾಗಿ ಭಗವಂತನಿಗೂ ನಮಗಿರತಕ್ಕಂಥ ಸಂಬಂಧವನ್ನು ತಿಳಿದುಕೊಳ್ಳೋದು. ಮೊಟ್ಟ ಮೊದಲ ಸಂಬಂಧ ಯಾವುದು? ಸಾದೃಶ್ಯ ಅದನ್ನು ತಿಳಿಯಬೇಕು. ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಈ ಶಕ್ತಿ ಭಗವಂತನು ಕೊಟ್ಟಿದ್ದು ನಮ್ಮದಲ್ಲ. ಹಾಗಾದರೆ ನಾವು ಇಲ್ಲಿ ಭಗವಂತ ಕೊಟ್ಟಿದ್ದು ಅಂತ ಹೇಳಿದಾಗ ಭಗವಂತನಿಗೂ ಆ ಶಕ್ತಿಗೂ ಭೇದವಿದೆಯೋ ಅಭೇದವಿದೆಯೋ ಅಂತ ಹೇಳಿದರೆ, ಎಲ್ಲ ಜೀವರಲ್ಲಿರ್ತಕ್ಕಂಥ ಅನೇಕ ಜೀವರಿರ್ತಕ್ಕಂಥ ಶಕ್ತಿಯನ್ನು ಬೇರೆ ಜೀವರಿಗೆ ನಾವು ತಂದೆ, ಮಕ್ಕಳು, ಶತ್ರುಗಳಲ್ಲಿ ಹೇಗೆ ನಾವು ಪರಿಣಾಮಕಾರಿಯಾಗಿ ನಾವು ಕಾರ್ಯವನ್ನು ಮಾಡುತ್ತೀವಿಯೋ ಹಾಗೆ ದೇವತೆಗಳಲ್ಲಿರತಕ್ಕಂಥ ಶಕ್ತಿ ಅಭಿಮಾನ ರೂಪಕವಾಗಿ ಅಂದರೆ ನಮಗೆ ಅಭಿಮಾನಿ ದೇವತೆಗಳಾಗಿದ್ದು ನಮ್ಮ ಇಂದ್ರಿಯಗಳಲ್ಲಿ ನಿಂತು ಅವರ ಶಕ್ತಿಯಿಂದ ಮಾಡಿಸುತ್ತಾ ಇದ್ದಾನೆ ಭಗವಂತ ಅಂತ ಅರ್ಥ. ಅಭಿಮಾನಿ ದೇವತೆಗಳನ್ನು ಇಂದ್ರಿಯಗಳಲ್ಲಿ ಭಗವಂತನೇ ಪ್ರೇರಣೆ ಮಾಡಿಸಿ ನಡೆಸುತ್ತಾನೆಂದು ಹೆಸರು. ಈ ಶಕ್ತಿ ಭಗವಂತನಿಂದ ದತ್ತಕವಾದದ್ದು, ಅಂದರೆ ಆಯಾ ಜೀವನ ಸ್ವರೂಪ ಯೋಗ್ಯತೆದ್ದು ಅದು ಭಗವಂತನ ರಕ್ಷಣೆ ಮಾಡುತ್ತಿರ್ತಕ್ಕಂಥದ್ದು ಅಂತ ತಿಳಿಯಬೇಕು. ಇದರಿಂದ ನಾವು ತಿಳಿಯಬೇಕಾದ ಏನು? ಭಗವಂತನ ಸರ್ವಾಧೀನದಲ್ಲಿ ನಾವಿದ್ದೇವೆ. ಸರ್ವಾವಸ್ಥಾ ಪ್ರೇರಕಶ್ಚ ಭಗವಾನ್ ಸರ್ವದೇಶೇಶು ಕಾಲೇಶು ಸ ಏಕ ಪರಮಾತ್ಮನಃ. ಯಾವುದೇ ದೇಶ ಕಾಲದಲ್ಲಾಗಲಿ ಭಗವಂತನ ಅಧೀನದಲ್ಲಿ ಜೀವರಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಂಡಾಗ ಉಪಾಸನೆ ಮಾಡುವುದಕ್ಕೆ ಬಹಳ ಉಪಕಾರವಾಗುತ್ತದೆ. ಇಂತಹ ಉಪಕಾರವನ್ನು ಪುರಂದರದಾಸರು 10 ಜನ ವರದರನ್ನು ನಿರೂಪಣೆ ಮಾಡುವುದರಿಂದ ನಮಗೆ ತಿಳಿಸುತ್ತಾರೆ. ಅವರ ಚರಿತ್ರೆಯನ್ನು ನಾವು ಈ ಹಿನ್ನೆಲೆಯಲ್ಲಿ ತಿಳಿದಾಗ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು.
ಭಿನ್ನ ಜೀವಗಣಾ ಹರೇರನುಚರಾ ಎಂಬತಕ್ಕಂಥದ್ದನ್ನು ಅತಿ ಸ್ಪಷ್ಟವಾಗಿ ನಾವು ಅರಿತುಕೊಳ್ಳಬಹುದು. ಇದು ಜೀವನ ಪ್ರಕರಣ. ನಾವು ಜೀವನನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ, ನಮ್ಮ ಯೋಗ್ಯತೆ ನಮಗೆ ತಿಳಿದಾಗ ಭಗವಂತನ ಆರಾಧನೆ ಮಾಡುವುದಕ್ಕೆ ಅತಿ ಸುಲಭವಾಗುತ್ತದೆ. ನಾವು ಬೇರೊಬ್ಬರನ್ನು ನೋಡಿಕೊಂಡು ಅವರಂತೆ ಸಾಧನೆ ಮಾಡಬೇಕು ಎಂಬತಕ್ಕಂಥದ್ದು ನಾವಲ್ಲ. ನಮ್ಮ ಯೋಗ್ಯತೆಯನ್ನು ಅರಿತು ಸಾಧನೆ ಮಾಡಿಕೊಳ್ಳುವುದೇ ನಮ್ಮ ಸಾಧನೆ ಎನಿಸಿಕೊಳ್ಳುವುದು. ಎಲ್ಲಿಯ ತನಕ ನಮ್ಮ ಅಂತಃಶಕ್ತಿ, ನಮ್ಮ ಯೋಗ್ಯತೆ ಭಗವಂತನಿಂದ ವ್ಯಕ್ತವಾಗುವುದಿಲ್ಲವೋ ಅಲ್ಲಿ ತನಕ ಭಗವಂತನ ಅನುಗ್ರಹಕ್ಕಾಗಿ ಕಾಯಬೇಕು. ಭಗವಂತ ಅನುಗ್ರಹಿಸಿದಾಗ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತನ ನಾವು ಭಕ್ತಿಯನ್ನು ಮಾಡುತ್ತೇವೆ. ಇಂಥ ಮಹೋಪಕಾರ ನಡೆಯುವುದು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದ ಶ್ರೀ ಪುರಂದರದಾಸರು 10 ಜನ ಪುರುಷರನ್ನು ಇಲ್ಲಿ ನಿರೂಪಿಸಿದ್ದಾರೆ. ಇಂತಹ ಮನುಷ್ಯ ಜನ್ಮ ಬಂದಿದ್ದು ನಮ್ಮ ತಂದೆ ತಾಯಿಯವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಅವರಿಗೆ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಶಕ್ತಿಯನ್ನು ಕೊಟ್ಟು ಪ್ರೇರಣೆ ಮಾಡಿ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಎಂಬುದನ್ನಲಿಯಬೇಕು. ವಿಷ್ಣುವಿನ ಆಜ್ಞಾ ಪ್ರಕಾರವಾಗಿ ವಾಯುದೇವರೇ ಎಲ್ಲರಲ್ಲೂ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ನಮಗೆ ಮೂಲ ಗುರುಗಳಾದರು. ಅವರ ವಿಶೇಷ ಅನುಸಂಧಾನವನ್ನು ಮಾಡಿಕೊಳ್ಳಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ನಮ್ಮಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸುತ್ತಿದ್ದಾರೆ. ಅವನೇ ನಮ್ಮ ಬಿಂಬರೂಪಿ ಭಗವಂತ. ಅವನ ಸಾದೃಶ್ಯವಾಗಿ ನಾವಿದ್ದೇವೆ, ಅವನ ಅಧೀನದಲ್ಲಿದ್ದೇವೆ, ಅವನಿಂದ ಭಿನ್ನರಾಗಿದ್ದೇವೆ ಎಂಬ ತಿಳ್ಕೊಳ್ಳೋದೇ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ಬಿಂಬೋಪಾಸನೆಯಿಂದಲೇ ನಮ್ಮ ಬಿಂಬನಾದ ಭಗವಂತನಿಗೆ ಹೇಗೆ ನಾವು ಉಪಕಾರ ಸ್ಮರಣೆ ಮಾಡುವುದು ಅಂದರೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ನಮಗೆ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.